ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRD ಲಾಫ್ಟ್ ರೇಸಿಂಗ್ ಪಿಜನ್ಸ್. ನಿನ್ನೆ ನೈಟು ಅದ್ಭುತವಾಗಿ ಮಳೆ ಬಂದಿದೆ. ನೋಡ್ಬೋದು, ಬೆಟ್ಟ ಎಲ್ಲ ಫುಲ್ ಗ್ರೀನರಿ ಆಗ್ತಾಯಿದೆ. ಈ ಕಡೆ ಒಂದು ಸೆಟ್ ಆಫ್ ಬ್ರೀಡರ್ಸು, ಅದರದ್ದು ಮರಿಗಳಿದ್ದಾವೆ. ಅವು ದೊಡ್ಡವಾದ ಕೂಡಲೇ ಕಂಪ್ಲೀಟಾಗಿ ಬ್ರೀಡಿಂಗ್ ಸ್ಟಾಪ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಆ ಪೇರ್ ಅಂತೂ ಇನ್ಮೇಲೆ ಬ್ರೀಡ್ ಆಗಲ್ಲ. ಆದರೆ ಆಫ್ ಸೀಸನಲ್ಲಿ ಇನ್ನು ಕೆಲವೊಂದು ಬ್ರೀಡರ್ಸ್ನ ನಾನು ಪೇರಿಗೆ ಹಾಕ್ತೀನಿ. ಬರ್ಡ್ಸ್ ಎಲ್ಲವೂ ಆರಕ್ಕೆ ಇಷ್ಟಪಡ್ತಾಯಿದ್ದೇವೆ. ಆದರೆ ಸ್ವಲ್ಪ ಹೊತ್ತು ಮುಂಚೆ ಮಳೆ ಸ್ಟಾಪ್ ಆಗಿದೆ. ಅದಕ್ಕೋಸ್ಕರ ನಾನು ಪಟಗಳನ್ನ ಹೊರಗಡೆ ಆರಿಸ್ತಾ ಇಲ್ಲ. ರೆಕ್ಕೆಗಳೆಲ್ಲ ಸ್ವಲ್ಪ ನೀರು ಹಿಡ್ದವೆ. ಯಾಕಂದರೆ ಅಪೋಸಿಟೇ ಇಲ್ಲಿ ನೀರು ಲಾಫ್ಟ್ ಒಳಗಡೆ ಹೋಗುತ್ತೆ. ಯಾವುದೇ ಡೈರೆಕ್ಷನಲ್ಲಿ ನಾವು ಏನೇ ಮಾಡೋಕ್ಕೆ ಹೋದರೂ ಕೂಡ ನೀರಂತೂ ಲಾಫ್ಟ್ ಒಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಬರ್ಡ್ಸಿಂದು ರೆಕ್ಕೆಗಳ ನೋಡ್ಬೋದು. ಇಲ್ಲಿ ವಿತಿನ್ ಲಾಫ್ಟ್ ಒಳಗಡೆನೇ ಪರ್ಚ್ ಮೇಲೆ ಏರಕ್ಕೆ ಆಗ್ತಾಯಿಲ್ಲ, ಅಂದರೆ ಆರಕ್ಕೆ ಆಗ್ತಾಯಿಲ್ಲ ಬರ್ಡ್ಸಿಗೆ. ಎಲ್ಲ ಬರ್ಡ್ಸ್ ಈಗ ಕಾಳಿಗೆ ಕಾಯ್ತಾ ಇದ್ದಾವೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗ ಭಾಳ ಪ್ಲೇಸಸಲ್ಲಿ ಮಳೆ ಬರ್ತಾ ಇದೆ. ಅದೇ ರೀತಿ ಮೋಡದ ವಾತಾವರಣ ಕೂಡ ಇರುತ್ತೆ. ಇನ್ಮೇಲೆ ಸಮ್ಮರು ಸ್ವಲ್ಪ ಕಮ್ಮಿ, ಅಂದರೆ ಬಿಸಿಲು ಕಮ್ಮಿ ಆಗ್ತಾ ಮೋಡ ಮಳೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಹಾಕೋಂಥ ಫುಡ್ಡಲ್ಲಿ ಏನು ಮಿಕ್ಸ್ ಆಗ್ತಿರಲ್ಲ, ಆ ಮಿಕ್ಸಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಬರ್ಡ್ಸಿಗೆ ಭಾಳ ಚೆನ್ನಾಗಿರುತ್ತೆ. ಆ ಚೇಂಜಸ್ ಏನಂದರೆ, ಈಗ ಕ್ಲೈಮೇಟ್ ಕೂಲ್ ಆಗೋದ್ರಿಂದ ಬರ್ಡ್ಸಿಂದು ಬಾಡಿ ಹೀಟಪ್ ಆಗಬೇಕು. ಅದಕ್ಕೋಸ್ಕರ ನೀವು ಬರ್ಡ್ಸಿಗೆ ಕಾಳಲ್ಲಿ ಸ್ವಲ್ಪ ಗೋಧಿ, ವೀಟ್, ಆ ಗೋಧಿದು ಕಂಟೆಂಟ್ ಜಾಸ್ತಿ ಆಗಬೇಕು. ಅದ್ರ ಜೊತೆಗೆ ಸಜ್ಜೆನ ಜಾಸ್ತಿ ಕೊಡಬೇಕಾಗತ್ತೆ. ನಾರ್ಮಲಾಗಿ ನೀವು ಕುಸುಬೆ ಮತ್ತು ಶೇಂಗಾ ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ರಿ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು. ಕುಸುಬೆ ಮತ್ತು ಶೇಂಗಾನ ಸ್ವಲ್ಪ ಜಾಸ್ತಿ ಕೊಟ್ಟಾಗ ಬರ್ಡ್ಸಿಗೆ ಈಸಿಯಾಗಿ ಸೆಟ್ ಆಗುತ್ತೆ. ಮತ್ತು ಅದೇ ರೀತಿ ಬರ್ಡ್ಸಿಂದು ಕಂಡೀಷನ್, ಹೆಲ್ತಿ ಎಲ್ಲವೂ ಒಂದು ಫಾರ್ಮಲ್ಲಿ ಬರ್ತವೆ. ಅದಕ್ಕೋಸ್ಕರ ಈ ರೀತಿ ಚೇಂಜಸ್ ನೀವು ಮಾಡ್ಕೊಳ್ಳಿ. ಈ ಯೂಸ್ಫುಲ್ ಟಿಪ್ನ ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ನಿಮಗೆ ಲಾಫ್ಟ್ ಅಪ್ಡೇಟು, ಅದೇ ರೀತಿ ಬರ್ಡ್ಸಿಂದ ಕಂಡೀಷನ್ ಯಾವ ರೀತಿ ಇದ್ದಾವೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಬ್ಯಾಕ್ಗ್ರೌಂಡಲ್ಲಿ ನವಿಲುಗಳೆಲ್ಲ ಹರಿಸ್ತಾ ಇದ್ದಾವೆ. ನೋಡ್ಬೋದು ಯಾವ ರೀತಿ ಕ್ಲೈಮೇಟ್ ಇದೆ ಈಗ ನಮ್ಮೂರಲ್ಲಿ ಅಂತ. ಎಲ್ಲ ಮೇಲೆ ಮೋಡ, ರಾತ್ರಿ ಭರ್ಜರಿ ಮಳೆ ಬಂತು. ಇಲ್ಲಿ ನೋಡ್ಬೋದು, ಒನ್ ಆಫ್ ದ ಇಂಪಾರ್ಟೆಂಟ್ ಮರಿಗಳು ಅನ್ಬೋದು ಇವು. ತಾಯಿ 1000 ಆರಿರೋದಂಥ ಬರ್ಡು, ಮತ್ತು ಈ ಪಟಗಳು ಆ ತಾಯಿಗೆ ಬಂದಿರೋದಂಥದ್ದು. ಇದರ ತಂದೆ ಗೋರ್ಪಡೆ ಲೈನು, ನಮ್ಮದು ಸಂಡೂರು ಭಾಳ ಫೇಮಸ್ ಲೈನೇಜು ಗೋರ್ಪಡೆ. ಆ ಲೈನೇಜಿಗೆ ಬಂದಿರೋದಂಥ ಮರಿಗಳು ಇವೆರಡು. ಇಲ್ಲಿ ನೋಡ್ಬೋದು, ಇದು ರೆಡ್. ನಮ್ಮ ಫ್ರೆಂಡ್ ಲಾಫ್ಟಲ್ಲಿ ಕೂಡ ಈ ರೀತಿ ರೆಡ್ಡಲ್ಲಿ ಇರೋಂಥ ಬರ್ಡುಗಳು ಕಂಟಿನ್ಯೂಸ್ ಆಗಿ 4 ವರ್ಷ 1000 ಆರಿದ್ದಾವೆ. 3 ವರ್ಷ ಕೂಡ ಕಂಟಿನ್ಯೂಸ್ ಆಗಿ ಪ್ಲೇಸ್ಮೆಂಟ್ ಪಡ್ಕೊಂಡಿದ್ದಾವೆ. ಭಾಳಷ್ಟು ಬರ್ಡ್ಸು ಈ ಲೈನೇಜಲ್ಲಿ ಹೆಸರು ಮಾಡಿದ್ದಾವೆ. ಅದಕ್ಕೋಸ್ಕರ ನಾವು ಸಂಡೂರಿಗೆ ಸೇರಿದಂಥವ್ರು, ಅದಕ್ಕೋಸ್ಕರ ನಮ್ಮ ಲಾಫ್ಟಲ್ಲಿ ಕೂಡ ಗೋರ್ಪಡೆ ಲೈನೇಜ್ ಇರಬೇಕು ಅನ್ನೋಂಥ ಈ ಲೈನೇಜ್ನ ಬ್ರೀಡ್ ಮಾಡಿದ್ದೀವಿ. ಅದೇ ರೀತಿ ಮರಿ ಕೂಡ ಭಾಳ ಚೆನ್ನಾಗಿ ಬಂದಿದ್ದಾವೆ. ನೋಡೋಣ, 2 ಸೆಟ್ಟಲ್ಲಿ ಈಗ 4 ಪಟ್ಟ ಸಿಕ್ಕಿದ್ದಾವೆ. 4 ಪಟ್ಟಲ್ಲಿ ಯಾವ ರೀತಿ ಮರಿಗಳು ಹೆಸರು ಮಾಡ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.